ಅನಧಿಕೃತ ವಿದ್ಯುತ್ ಶಕ್ತಿ ಬಳಕೆ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ವಹಿಸುವ ಕುರಿತು ಸೂಚನೆ ನೀಡುವುದರಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಇಂಧನ ಸಚಿವರು ಗಮನ ಸೆಳೆಯಬೇಕು. ಓಕೆ. ಮಾನ್ಯ ಸಭಾಪತಿಗಳೇ, ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ಒಂದು ವಿಷಯದ ಬಗ್ಗೆ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗ್ತಾ ಇರೋದಂತ ಅವರು ಗಮನ ಸೆಳೆದಿದ್ದಾರೆ. ಅವರಿಗೆ ಸವಿಸ್ತಾರವಾದಂತಹ ಉತ್ತರವನ್ನು ನೀಡಿದೆ. ಬಹುಶಃ ಅದಕ್ಕೆ ಅವ್ರು ತೃಪ್ತಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಇಲ್ಲ, ಅಲ್ಲಿ ನಾನು ಪ್ರಶ್ನೆ ಕೇಳಿದ್ದು ಬೇರೆ, ನಮ್ಗೆ ಉತ್ತರ ಬಂದಿರೋಂಥದ್ದೇ ಬೇರೆ. ನನಗೆ ಕ್ಲಾರಿಫಿಕೇಶನ್ ಈಗ 16ನೇ ತಾರೀಕು ಕಳೆದ ಶನಿವಾರ ಒಂದು ACS ಅವರು ಆದೇಶ ಹೊರಡಿಸಿದರು. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿ ವ್ಯವಸ್ಥಾಪಕ ನಿರ್ದೇಶಕರು ತಮ್ಮ ಕಂಪನಿ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ವಿದ್ಯುತ್ ಬಳಕೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಸೂಚಿಸಿದೆ. ದಿನಾಂಕ 21/7/25ರಂದು ಮಾನ್ಯ ಇಂಧನ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಿರ್ದೇಶನದಂತೆ ಅನಧಿಕೃತ ನೀರಾವರಿ ಪಂಪ್ಸೆಟ್ಗಳು ಸಹ ತಡೆಗಟ್ಟಲು ಕ್ರಮ ವಹಿಸಿದೆ. ಈ ತರ ಆದೇಶ ಕೊಟ್ಟಾದ್ಮೇಲೆ ಈ ಕಳೆದ ಸೋಮವಾರ 3-4 ದಿನದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ MD ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಆರ್ಡರ್ ಕೊಟ್ಟಿದ್ದಾರೆ. ಯಾರೇ ಅಕ್ರಮವಾಗಿ ಪಂಪ್ಸೆಟ್ಗಳನ್ನ ಕನೆಕ್ಷನ್ ತಗೊಂಡು ಟ್ರಾನ್ಸ್ಫಾರ್ಮರ್ ಅದನ್ನೆಲ್ಲ ಕಿತ್ತಾಕ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಇದರಿಂದ ರೈತರು ತುಂಬಾ ಗಾಬರಿಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಾನು ಈ ಆರ್ಡರ್ನ ಕ್ಯಾನ್ಸಲ್ ಮಾಡಬೇಕು. ಅವ್ರಿಗೆ ಯಾವುದೇ ತರದ ಮುಂಜಾಗ್ರತೆಯಾಗಿ ಈ ಕ್ರಮ ವಹಿಸ್ಕೊಳ್ಳಕ್ಕೆ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಆಗಲಿ ಏನನ್ನೂ ಕೊಟ್ಟಿಲ್ಲ. ಏಕ್ದಮ್ ಈ ಆರ್ಡರ್ನ ಪಾಸ್ ಮಾಡಿ ಅವ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತ, ಕಟ್ ಮಾಡಿ ಅಂತ, ಲೈನ್ ಕಟ್ ಮಾಡಿ ಅಂತ ಲೈನ್ ಮೆನ್ಗಳಿಗೆ ಮತ್ತೆ ಜೈಗಳ ಮೂಲಕ ಆರ್ಡರ್ನ ಕೊಡಿಸಿದ್ದಾರೆ. ಇದನ್ನ ಮೊದಲು ನಿಲ್ಲಿಸಬೇಕು ಅಂತ, ಇಡೀ ಇದು ರಾಜ್ಯದ ಸಮಸ್ಯೆ, ಎಲ್ಲಾ ರೈತರು ಇದು ಗಾಬರಿಯಾಗಿದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ಎರಡನೇದಾಗಿ ಈಗೇನು ಅಕ್ರಮವಾಗಿ ಇರೋಂಥ ಪಂಪ್ಸೆಟ್ಗಳನ್ನ ಸಕ್ರಮಗೊಳಿಸಕ್ಕೆ ಹಲವಾರು ವಿಧಾನಗಳನ್ನ ಹೇಳಿದ್ದಾರೆ. ಆದರೆ ಅವೆಲ್ಲಾನು ಈಗ ಅವ್ರ ಹತ್ರ ಸರ್ವಿಸ್ ಮೈನ್ ಮೆಥಡ್ ಆಗಿರಲಿ ಅಥವಾ ಸೆಲ್ಫ್ ಎಕ್ಸಿಕ್ಯೂಷನ್ ಆಗಲಿ ಅಥವಾ ಶೀಘ್ರ ಸಂಪರ್ಕ ಯೋಜನೆ ಆಗಲಿ, ಇವೆಲ್ಲ ತುಂಬಾ ಕಾಸ್ಟ್ಲಿ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು ಅಂತ ಇಂಧನ ಸಚಿವರಲ್ಲಿ ನಾನು ನಿಮ್ಮ ಮೂಲಕ ಕೇಳ ಬಯಸ್ತೀನಿ. ಮೊದಲನೇದಾಗಿ ನಾನು ಇನ್ನೊಂದೊಮ್ಮೆ ಕೇಳ್ತೀನಿ, ಈ ಆರ್ಡರ್ ಏನು ಹಾಕಿದ್ದಾರೆ ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ.